ದುಷ್ಕೃತ್ಯ ಎಸಗಿದಂಥ ಮನೋರಂಜನ್ ನಿವಾಸಕ್ಕೆ ಖಾಕಿ ಭದ್ರತೆ ಮುಂದುವರೆದಿದೆ. ಮೈಸೂರಿನ ವಿಜಯನಗರದ 2ನೇ ಹಂತದಲ್ಲಿರುವಂಥ ಮನೋರಂಜನ್ ನಿವಾಸ ಅದು. ಮನೋರಂಜನ್ ನಿವಾಸಕ್ಕೆ ಮೈಸೂರಿನ ಪೊಲೀಸರು ಭದ್ರತೆಯೂ ಹೌದು, ಕಟ್ಟೆಚ್ಚರವೂ ಹೌದು. ಮೈಸೂರಿನ ಮನೋರಂಜನ್ ನಿವಾಸ ವಿಜಯನಗರದ 2ನೇ ಹಂತದಲ್ಲಿರುವಂಥ ನಿವಾಸ ಅದು. ಈಗಾಗಲೇ ದೆಹಲಿ ಪೊಲೀಸರ ವಶದಲ್ಲಿ ಆರೋಪಿ ಮನೋರಂಜನ್ ಇದ್ದಾನೆ. ಮನೋರಂಜನ್ ಬಂಧನ ಆದ ನಂತರದಲ್ಲಿ ಅವರ ಮನೆಯವರ ಮೇಲೂ ಕೂಡ ಬಹಳ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಈಗಾಗಲೇ ದೆಹಲಿ ಪೊಲೀಸರ ವಶದಲ್ಲಿದ್ದಾನೆ. ಮನೋರಂಜನ್ ಪೊಲೀಸರಿಗೆ ಮನೆ ಬಿಟ್ಟು ಹೋಗದಂತೆ ನಿರ್ಬಂಧವನ್ನು ಹೇರಿದ್ದಾರೆ. ಕೇಂದ್ರ ಗುಪ್ತಚರ ಅಧಿಕಾರಿಗಳಿಂದ ಮನೋರಂಜನ್ ಕುಟುಂಬಕ್ಕೆ ಸೂಚನೆ ಹೊರಡಿಸಲಾಗಿದೆ. ಸದ್ಯ ಮನೆಗೆ ಸಂಬಂಧಿಕರು ಬಾರದಂತೆ ನೋಡಿಕೊಳ್ಳಲು ಸೂಚನೆಯನ್ನು ನೀಡಿದ್ದಾರೆ. ಅನಿವಾರ್ಯತೆಯಿಂದ ಹೊರ ಹೋಗಬೇಕಾದ್ರೆ ಮಾಹಿತಿ ನೀಡಿ ಅನುಮತಿಯನ್ನು ಪಡೆದುಕೊಂಡು ಹೋಗಬೇಕು ಅನ್ನುವ ಕಟ್ಟೆಚ್ಚರವನ್ನು ಕೂಡ ನೀಡಿದ್ದಾರೆ. ಇಡೀ ದೇಶದ ಗಮನ ಸೆಳೆದಿರುವಂಥ ಪ್ರಕರಣ ಇದು. ಮನೋರಂಜನ್ ಅರೆಸ್ಟ್ ಆಗಿದ್ದಾನೆ. ನಿಜಕ್ಕೂ ಕೂಡ ಇದು ಅಚ್ಚರಿ ಅಂತ ಅನಿಸುತ್ತೆ. ಮೈಸೂರಿನಿಂದ ದೆಹಲಿಗೆ ತೆರಳಿ ಪ್ರತಾಪ್ ಸಿಂಹ ಅವರಿಂದ ಪಾಸನ್ನು ಪಡೆದುಕೊಂಡು ಲೋಕಸಭೆಯ ಅಧಿವೇಶನದ ಸಂದರ್ಭದಲ್ಲಿ ಸಂಸತ್ತೊಳಗೆ ಎಂಟ್ರಿ ಕೊಟ್ಟು ಕಲರ್ ಸ್ಮೋಕ್ಗಳನ್ನು ಸಿಡಿಸೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಆಘಾತಕಾರಿ, ಒಂದು ರೀತಿ ಅನಿರೀಕ್ಷಿತವೂ ಹೌದು. ಸದ್ಯಕ್ಕೆ ಮನೋರಂಜನ್ನ ಪೋಷಕರಿಗೂ ಕೂಡ ಇದು ದೊಡ್ಡ ಆಘಾತವನ್ನು ತಂದಿದೆ. ಮನೋರಂಜನ್ನ ಪೋಷಕರನ್ನು ಕೂಡ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವೆಲ್ಲ ಪುಸ್ತಕಗಳು ಮನೋರಂಜನ್ ನಿವಾಸದಲ್ಲಿ ಲಭ್ಯವಾಗಿದ್ದಾವೆ ಅಂತ ಹೇಳಿ. ಈ ಪುಸ್ತಕಗಳನ್ನು ನೋಡ್ತಾ ಇದ್ದೀರಲ್ಲ, ಯಾವ್ಯಾವ ಪುಸ್ತಕಗಳನ್ನು ಆತ ಓದ್ತಾ ಇದ್ದ ಅಂದರೆ ಆತನ ಮನಸ್ಥಿತಿ ಹೇಗಿರುತ್ತೆ ಅಂತ ಅಧ್ಯಯನ ಮಾಡ್ಬೋದು, ಅಥವಾ ಸುಲಭವಾಗಿ ಹೇಳ್ಬೋದು ಆತನ ಮನಸ್ಥಿತಿ ಹೋರಾಟದ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಹೋರಾಟಗಳಲ್ಲೂ ಅನೇಕ ವಿಧಿಗಳಿದ್ದಾವೆ, ಹೋರಾಟಗಳಲ್ಲೂ ಕೂಡ ಅನೇಕ ತೆರನಾದ ಸಿದ್ಧಾಂತಗಳಿದ್ದಾವೆ. ಬಟ್ ನೀವೀಗ ಪುಸ್ತಕ ನೋಡ್ತಾ ಇದ್ದೀರಲ್ಲ, ಇದು ಯಾವ ಸಿದ್ಧಾಂತ ಅಂತ ಹೇಳಿ ನಿಮಗೆ ಅರ್ಥವಾಗುತ್ತೆ ಅಂತ ಕಾಣಿಸುತ್ತೆ. ಗೊತ್ತಿಲ್ಲ. ಸದ್ಯಕ್ಕೆ ಸಂಪೂರ್ಣ ಆಯಾಮಗಳಿಂದ, ಬೇರೆ ಬೇರೆ ಆಯಾಮಗಳಿಂದ ಮನೋರಂಜನ್ ತನಿಖೆ ಆಗ್ತಾ ಇದೆ. ತನಿಖೆಯ ನಂತರವಷ್ಟೇ ಮನೋರಂಜನ್ ಯಾವ ಉದ್ದೇಶ ಇಟ್ಕೊಂಡಿದ್ದ, ಯಾವ ಕಾರಣಕ್ಕಾಗಿ ಈ ಸ್ಮೋಕ್ ಬಾಂಬ್ ಆಲೋಚನೆ ಮಾಡಿದ್ದ, ಈತನಿಗೆ ಸಪೋರ್ಟ್ ಮಾಡಿದಂಥ ಬೇರೆ ಬೇರೆ ರಾಜ್ಯಗಳ ಆರೋಪಿಗಳೇನಿದ್ದಾರೆ ಅವರಿಗೂ ಈತನಿಗೂ ಹೇಗೆ ಲಿಂಕ್ ಆಯಿತು, ಜೊತೆಗೆ ಪ್ರತಾಪ್ ಸಿಂಹಗೆ ಪರಿಚಯನ ಅಥವಾ ಪ್ರತಾಪ್ ಸಿಂಹ ಅವರನ್ನು ಪರಿಚಯ ಮಾಡಿಕೊಂಡು ನಾನು ಮೈಸೂರಿನವನು ಅಂತ ಹೇಳಿಕೊಂಡು ಪಾಸನ್ನು ಗಿಟ್ಟಿಸಿಕೊಂಡ, ಹೀಗೆ ಅನೇಕ ಆಯಾಮಗಳಿದ್ದಾವೆ. ಸದ್ಯಕ್ಕೆ ಕುಟುಂಬಸ್ಥರಿಗೂ ಕೂಡ ಇದು ಸಂಕಷ್ಟ ಎದುರಾಗ್ತಾ ಇದೆ. ಮನೆಯವರು ಯಾವ ಕಾರಣಕ್ಕೂ ಕೂಡ ಹೇಳದೆ ಕೇಳದೆ ಮನೆಯಿಂದ ಹೊರ ಹೋಗುವಂತಿಲ್ಲ. ಇನ್ನು ಮನೆಗೆ ಬರುವಂಥ ಅತಿಥಿಗಳು, ಸಂಬಂಧಿಕರು ದಯವಿಟ್ಟು ಕಂಟ್ರೋಲ್ ಮಾಡಿ, ವಿಚಾರಣೆ ಮುಗಿಯುವವರೆಗೂ ಕೂಡ ಯಾರನ್ನು ಬಿಟ್ಕೋಬೇಡಿ ಅಂತ ಹೇಳಿದ್ದಾರಂತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಮನೋರಂಜನ್ ನಿವಾಸಕ್ಕೆ ಕಟ್ಟೆಚ್ಚರ ನೀಡಲಾಗಿದೆ, ಭದ್ರತೆಯನ್ನು ನೀಡಲಾಗಿದೆ. ಯಾಕೆಂತ ಹೇಳಿದ್ರೆ ಭದ್ರತೆ ನೀಡಬೇಕಾಗತ್ತೆ. ಅನೇಕ ಜನ ಇವರ ಮನೆ ಮೇಲೆ ದಾಳಿ ಮಾಡುವಂಥ ಸಂದರ್ಭ ಇರುತ್ತೆ. ಸೊ ಈ ಕಾರಣದಿಂದ ಭದ್ರತೆ ಅತಿ ಮುಖ್ಯವಾಗಿರುತ್ತೆ. ಜೊತೆಗೆ ಸದ್ಯಕ್ಕೆ ಒಂದು ಕಡೆ ಪ್ರತಾಪ್ ಸಿಂಹ ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಕಡೆ ಮನೆಯವರ ಕಟ್ಟೆಚ್ಚರ ವಹಿಸಲಾಗಿದೆ, ಸಂಬಂಧಿಕರು ಬರದಂತೆ ನೋಡಿಕೊಳ್ಳಲಾಗಿದೆ. ಯಾವ ರೀತಿ ವಾತಾವರಣ ಇದೆ, ಜೊತೆಗೆ ಅವರ ಪೋಷಕರು ಹೇಳೋದೇನು ಅಂತ ಹೇಳಿ. ಹೌದು ದಶರಥ್, ಈಗ ಸಂಸತ್ ಕಲಾಪದ ವೇಳೆ ದಾಳಿ ಪ್ರಕರಣ ಏನಿದೆ ಇದು ಈಗಾಗಲೇ ಹಲವು ರೀತಿಯಲ್ಲಿ ತನಿಖೆ ಆಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ದಾಳಿಯಲ್ಲಿ ಮೈಸೂರಿನ ಮನೋರಂಜನ್ ಕೂಡ ಏನ್ ಭಾಗಿಯಾಗಿದ್ದಾನೆ. ಈ ಒಂದು ಹಿನ್ನೆಲೆಯಲ್ಲಿ ಆತನ ಮನೆಗೆ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಕೂಡ ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡಲಾಗಿದೆ. ಸತತ 4 ದಿನಗಳ ಕಾಲದಿಂದಲೂ ಕೂಡ ಪೊಲೀಸರು ಕಾವಲಿದ್ದಾರೆ. ಜೊತೆಗೆ ಅಧಿಕಾರಿಗಳು ಏನು ತನಿಖೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದು ಹೋಗುವಂತದ್ದು ಕೂಡ ಇರತಕ್ಕಂಥದ್ದು. ಇದು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಇದೇ ಮನೋರಂಜನ್ಗೆ ಏನು ಸಂಸತ್ಗೆ ತೆರಳಲಿಕ್ಕೆ ಪಾಸನ್ನ ಕೊಟ್ಟಿದ್ದಂತಹ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಗೂ ಕೂಡ ಭದ್ರತೆಯನ್ನ ನೀಡಲಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧವೂ ಕೂಡ ಈಗಾಗಲೇ ಪ್ರತಿಭಟನೆಗಳಾಗ್ತಾ ಇರತಕ್ಕಂಥದ್ದು ಇರಬಹುದು. ಇದೆಲ್ಲವೂ ಕೂಡ ಇದೆ. ಜೊತೆಗೆ ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳು ಅವರನ್ನ ಸಮರ್ಥಿಸಿಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಮನೋರಂಜನ್ ಏನಿದ್ದಾರೆ ಅವರ ಪೋಷಕರಿಗೆ
ಮನೆಯಿಂದ ಹೊರ ಹೋಗದಂತೆ ಈಗ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ. ಇನ್ನ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಕೇಂದ್ರ ಗುಪ್ತಚರ ವಿಭಾಗದ ಅಧಿಕಾರಿಗಳಿರ್ಬೋದು, ಜೊತೆಗೆ ಮೈಸೂರಿನ ಪೊಲೀಸರು ಕೂಡ ಇರಬಹುದು, ವಿಚಾರಣೆಯ ದೃಷ್ಟಿಯಿಂದ ಜೊತೆಗೆ ತನಿಖೆಯ ಎಲ್ಲಾ ರೀತಿಯ ಒಂದು ವಿಚಾರಗಳೇನಿದ್ದಾವೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರ ಪೋಷಕರು ಸಹಕರಿಸುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ರು. ಅದಕ್ಕೆ ತಕ್ಕಂತೆ ಅವರ ಪೋಷಕರು ಕೂಡ ಸಹಕಾರವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಮನೆಯ ಪರಿಶೀಲನೆಯ ವೇಳೆಯಲ್ಲಿ ಮುಖ್ಯವಾಗಿ ಆತ ಏನು ಅಧ್ಯಯನ ಮಾಡ್ತಿದ್ದಂತಹ ಪುಸ್ತಕಗಳೆಲ್ಲವನ್ನೂ ಕೂಡ ನೋಡಿರ್ತಕ್ಕಂಥದ್ದಿರ್ಬೋದು, ಜೊತೆಗೆ ಆತನ ಕೊಠಡಿಗೆ ಬೀಗವನ್ನ ಜಡಿದಂತದ್ದಿರ್ಬೋದು, ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಯಾಕೆ ಸಾಕಷ್ಟು ಅನುಮಾನಗಳನ್ನ ಸೃಷ್ಟಿ ಮಾಡಿದೆ ಮನೋರಂಜನ್ ಅನ್ನೋ ಒಂದು ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಮನೋರಂಜನ್ ಅಧ್ಯಯನ ಮಾಡಿರ್ತಕ್ಕಂಥ ಪುಸ್ತಕಗಳೆಲ್ಲವೂ ಕೂಡ ಕ್ರಾಂತಿಕಾರಿಯಾಗಿ ಇರತಕ್ಕಂಥ ಪುಸ್ತಕಗಳು. ಇಲ್ಲಿ ದಾವೂದ್ ಇಬ್ರಾಹಿಂ ಅಂತ ಆ ಪುಸ್ತಕಗಳಿರಬಹುದು, ಜೊತೆಗೆ ಜಗುವಾರ ಪುಸ್ತಕಗಳಿರಬಹುದು, ಹೀಗೆ ಹಲವು ಏನು ಕ್ರಾಂತಿಕಾರಿ ಪುಸ್ತಕಗಳೇ ಹೆಚ್ಚಿನದಾಗಿ ಲಭ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಮನೆಯಿಂದ ಒಂದು ಪತ್ರಿಕೆ ಇರ್ಬೋದು, ಪುಸ್ತಕ ಇರ್ಬೋದು, ಇದನ್ನು ಕೂಡ ಮಾರಾಟ ಮಾಡುವಂತಿಲ್ಲ. ಜೊತೆಗೆ ಹೆಚ್ಚಿನದಾಗಿ ಸಂಬಂಧಿಕರು ಇರ್ಬೋದು, ಅತಿಥಿಗಳು ಯಾರೇ ಬಂದ್ರು ಕೂಡ ಅದನ್ನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು. ಜೊತೆಗೆ ಅನಾಮಧೇಯ ಕರೆಗಳು ಬಂದಂತಹ ಸಂದರ್ಭದಲ್ಲಿ ನಮ್ಗೆ ತಕ್ಷಣ ಅದನ್ನ ತಿಳಿಸ್ಬೇಕು ಅಂತ ಹೇಳಿ ಅಧಿಕಾರಿಗಳು ಏನು ಮನೋರಂಜನ್ ಅವರ ತಂದೆ ದೇವರಾಜೇಗೌಡ ಇರ್ಬೋದು, ಜೊತೆಗೆ ಅವರ ತಾಯಿ ಶೈಲಜಾ ಏನಿದ್ದಾರೆ ಅವರಿಗೆ ತಿಳಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಮೈಸೂರಿನ ವಿಜಯನಗರದಲ್ಲಿರುವಂತಹ ಮನೋರಂಜನ್ ಮನೆಗೆ ಈಗಾಗಲೇ ಏನು ಅವನ ಕೊಠಡಿಗೆ ಬೀಗವನ್ನ ಜಡಿದಿರುವಂತಹ ಅಧಿಕಾರಿಗಳು ಪೋಷಕರುಗಳಿಗೂ ಕೂಡ ಈಗ ಏನು ಏನು ತನಿಖೆಯ ದೃಷ್ಟಿಯಿಂದಾಗಿ ಏನೆಲ್ಲ ಸಹಕಾರವನ್ನು ಕೊಡಬೇಕಾಗಿದೆ ಅದಕ್ಕೆ ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಅಧಿಕಾರಿಗಳು ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಹೆಚ್ಚಿನದಾಗಿ ಆರೋಪಿ ಮನೋರಂಜನ್ ಏನಿದ್ದಾನೆ ಆತನನ್ನ ಕರೆದುಕೊಂಡು ಬಂದು ಇಲ್ಲಿ ಮಹಜಾರ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸಂಬಂಧಿಕರಿರ್ಬೋದು, ಅಧಿಕಾರಿಗಳಿರ್ಬೋದು, ಇವರಾರನ್ನು ಕೂಡ ಮನೆಗೆ ಆಹ್ವಾನಿಸುವಂತಿಲ್ಲ ಅಂತ ಅನ್ನೋದ್ರ ಜೊತೆಗೆ ಹೆಚ್ಚಿನದಾಗಿ ಮನೆಯಿಂದ ಹೊರ ಹೋಗುವಂತಿಲ್ಲ, ಅನಿವಾರ್ಯವಾಗಿ ಹೋಗ್ಲೇಬೇಕಾದಂತಹ ಸಂದರ್ಭ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ತಿಳಿಸಿ, ಅಂದ್ರೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಹೋಗ್ಲಿಕ್ಕೆ ಅವಕಾಶವನ್ನ ನೀಡಲಾಗಿರ್ತಕ್ಕಂಥದ್ದು. ದಶರಥ್, ಈಗ ಮುಖ್ಯವಾಗಿ ಈ ಒಂದು ಪ್ರಕರಣ ಏನಿದೆ ಇಡೀ ದೇಶದಲ್ಲಿ ಹೆಚ್ಚಿನದಾಗಿ ಸದ್ದು ಮಾಡ್ತಾ ಇರುವಂತಹ ವಿಚಾರ. ಈಗ ಪ್ರಮುಖವಾಗಿ ಮೈಸೂರಿನ ಏರ್ಪೋರ್ಟ್ ಏನಿದೆ, ಈ ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಅನ್ನೋ ಒಂದು ಹೆಸರನ್ನ ಇಡಬೇಕು ಅನ್ನೋ ವಿಚಾರ ಏನಿದೆ, ಈ ಒಂದು ವಿಚಾರಕ್ಕೆ ಒಂದು ರಿಯಾಕ್ಟ್ ಮಾಡಿರುವಂತಹ ಪ್ರತಾಪ್ ಸಿಂಹ ಅವರು ಆ ಒಂದು ಏರ್ಪೋರ್ಟ್ಗೆ ಎಲ್ಲಿಯೂ ಕೂಡ ಒಂದು ಹೆಸರನ್ನ ಇಡ್ಲಿಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿ ಅವರು ಪ್ರಕಟಣೆಯನ್ನ ಹೊರಡುತ್ತಾರೆ. ಆದ್ರೆ ಈ ಒಂದು ಪಾಸ್ ಅನ್ನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮನೋರಂಜನ್ಗೆ ಸಂಸತ್ಗೆ ತೆರಳಲಿಕ್ಕೆ ಪಾಸ್ ಅನ್ನ ಏನ್ ಕೊಟ್ಟಿದ್ದಾರೆ, ಈ ಒಂದು ಪಾಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಮಾತ್ರ ಪ್ರತಾಪ್ ಸಿಂಹ ಇದುವರೆಗೂ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಜೊತೆಗೆ ಮುಖಪುಟ ಏನಿದೆ ಫೇಸ್ಬುಕ್ ಗಳಲ್ಲಾದ್ರೂ ಕೂಡ ಅವರು ಆಗಾಗ ಯಾವುದೇ ವಿಚಾರಗಳಿದ್ದಂತಹ ಸಂದರ್ಭದಲ್ಲೂ ಕೂಡ ಲೈವ್ ಗೆ ಬರ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು. ಆದ್ರೆ ಈ ಮನೋರಂಜನ್ಗೆ ಪಾಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಒಂದು ಕಡೆ ಪ್ರತಾಪ್ ಸಿಂಹ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಮತ್ತೊಂದು ಕಡೆ ಅಧಿಕಾರಿಗಳು ಅವರ ಏನು ಎಲ್ಲ ಅವರ ಏನು ತನಿಖೆ ಆಯಾಮಗಳೇನಿದ್ದಾವೆ ಅದೇ ರೀತಿಯಲ್ಲಿ ತನಿಖೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಹೀಗಾಗಿ ಪ್ರತಾಪ್ ಸಿಂಹ ಅವರ ಕಚೇರಿ ಇರಬಹುದು, ಜೊತೆಗೆ ಮನೋರಂಜನ್ ಅವರ ಮನೆ ಏನಿದೆ ಎರಡೂ ಭಾಗಗಳಲ್ಲೂ ಕೂಡ ಭದ್ರತೆಯನ್ನ ಮುಂದುವರಿಸತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.